ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಪ್ರತಿ ವಾರ ನಾವು ಒಂದು ಪುಸ್ತಕದ ಪುಟಗಳಿಂದ ನಿಮ್ಮ ಆಲೋಚನೆ ಹಾಗೆ ನಿಮ್ಮ ಅದೃಷ್ಟ ಎರಡನ್ನ ಬದಲಾಯಿಸಬಲ್ಲ ನಾಲೆಡ್ಜ್ ಅನ್ನ ನಿಮಗೆ ತರ್ತಾ ಇದ್ದೇವೆ. ನೀವು ದಿ ಸೀಕ್ರೆಟ್ ನ ಭಾಗ 1ರಿಂದ 5ರವರೆಗೂ ನೋಡಿದ್ರೆ ನಾವು ಈಗ ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ನಲ್ಲಿ ಇದೀವಿ ಅಂತ ನಿಮಗೆ ಗೊತ್ತಿದೆ. ಇವತ್ತು ನಾವು ಮಾತಾಡ್ತಿರೋದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಅಟ್ಮಾಸ್ಫಿಯರ್, ನಿಮ್ಮ ಫ್ರೀಕ್ವೆನ್ಸಿಯ ಅತಿ ದೊಡ್ಡ ಆಂಪ್ಲಿಫೈಯರ್ ಅಥವಾ ಬ್ಲಾಕರ್ ಆಗಿ ಹೇಗೆ ಬದಲಾಗಬಹುದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸುಮ್ಮನೆ ಯೋಚನೆ ಮಾಡಿ, ಎಲ್ರು ಕಂಪ್ಲೇಂಟ್ ಮಾಡ್ತಾ ಇರೋ ಒಂದು ರೂಮ್ ನಲ್ಲಿ ನೀವು ಕೂತಿದ್ರೆ ನೀವು ಪಾಸಿಟಿವ್ ಆಗಿರೋಕೆ ಸಾಧ್ಯನಾ? ಹಾಗೆ ಅದೇ ರೂಮ್ ನಲ್ಲಿ ಎಲ್ಲರೂ ನಗಾಡ್ತಾ ಇದ್ದು ಖುಷಿಯಿಂದ ಇದ್ದು ಎಲ್ಲರೂ ಪಾಸಿಟಿವ್ ವೈಬ್ ಇಂದ ಕೂಡಿದ್ರೆ ಆಗ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತಾ? ಹೌದು, ಇದೇ ಎನರ್ಜಿ ಕಾಂಟೇಜಿಯನ್. ನಿಮ್ಮ ಪರಿಸರ, ನಿಮ್ಮ ಅಟ್ಮಾಸ್ಫಿಯರ್ ನಿಮ್ಮ ವೇವ್ ಗಳನ್ನ ಸೆಳೆಯುತ್ತೆ, ಚೇಂಜ್ ಮಾಡುತ್ತೆ. ಹಾಗೆ ಅದೇ ವೇವ್ ಗಳಲ್ಲಿ ನಿಮ್ಮನ್ನ ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಮಾಡುತ್ತೆ. ರೋಂಡಾ ಬೈರ್ನವರು ಹೇಳೋ ಹಾಗೆ, ನೀವು ಸ್ಕೇರ್ಸಿಟಿ ಮೈಂಡ್ ಸೆಟ್ ನಿಂದ ಸುತ್ತುವರೆದಿದ್ರೆ ಸಮೃದ್ಧಿಯನ್ನ ಅಟ್ರಾಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ನೀವು ಯಾವಾಗಲೂ ನೆಗೆಟಿವ್ ಥಾಟ್, ಭಯ ಅಥವಾ ಗಾಸಿಪ್ ಗಳಿಂದ ಸುತ್ತುವರೆದಿದ್ರೆ ನಿಮ್ಮ ವೈಬ್ರೇಷನ್ ಕೂಡ ನಿಧಾನವಾಗಿ ಅದೇ ಮಟ್ಟಕ್ಕೆ ಇಳಿಯುತ್ತೆ. ಆದ್ರೆ ನೀವು ಸ್ಫೂರ್ತಿ ತುಂಬಾ ವಾತಾವರಣದಲ್ಲಿದ್ರೆ ನಿಮ್ಮ ವೈಬ್ರೇಷನ್ ತಾನಾಗಿಯೇ ಜಾಸ್ತಿ ಆಗತ್ತೆ. ಹಾಗಾದ್ರೆ ಈ ಪಾಸಿಟಿವ್ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ ಈ ಪಾಸಿಟಿವ್ ಅಟ್ಮಾಸ್ಫಿಯರ್ ಅನ್ನ ಹುಡುಕೋದು ಹೇಗೆ? ಬನ್ನಿ ನೋಡೋಣ. ಸ್ಟೆಪ್ 1, ಜನರ ಆಡಿಟ್, ಪೀಪಲ್ ಆಡಿಟ್. ನಿಮ್ಮ ಸುತ್ತಮುತ್ತಲೂ ಸೂಕ್ಷ್ಮವಾಗಿ ನೋಡಿ. ಯಾರು ನಿಮಗೆ ಇನ್ಸ್ಪೈರ್ ಮಾಡ್ತಾರೆ ಅಥವಾ ಯಾರು ನಿಮ್ಮ ಎನರ್ಜಿಯನ್ನ ಡೌನ್ ಮಾಡ್ತಾರೆ, ಯಾರು ನಿಮ್ಮ ಕಾಲೆಳಿತಾರೆ, ಅದನ್ನ ಸೂಕ್ಷ್ಮವಾಗಿ ನೋಡಿ. ಹೈ ವೈಬ್ರೇಷನ್ ಜನರು ನಿಮ್ಮನ್ನ ಮೇಲೆತ್ತುತ್ತಾರೆ, ಲೋ ವೈಬ್ರೇಷನ್ ಜನರು ನಿಮ್ಮನ್ನ ಕೆಳಗೆಳಿತಾರೆ. ಸಿಂಪಲ್. ಇದನ್ನಷ್ಟು ಅಬ್ಸರ್ವ್ ಮಾಡಿ ಮೂವ್ ಆಗಿ. ಸ್ಟೆಪ್ 2, ಭೌತಿಕ ಸ್ಥಳದ ರೀಸೆಟ್. ಪುಸ್ತಕ ಹೇಳೋ ಹಾಗೆ ಕ್ಲಟರ್ಡ್, ಅಸ್ತವ್ಯಸ್ತವಾದ ಅಟ್ಮಾಸ್ಫಿಯರ್ ಕ್ಲಟರ್ಡ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೀವು ನಿಮ್ಮ ರೂಮ್, ಆಫೀಸ್ ಅಥವಾ ಮನೆಯನ್ನ ಕ್ಲೀನ್ ಮಾಡಿದಾಗ ನೀವು ಹೊಸ ಎನರ್ಜಿಯನ್ನ ಇನ್ವೈಟ್ ಮಾಡ್ತೀರಾ. ಸ್ಟೆಪ್ 3, ಎನರ್ಜಿ ಆಂಕರ್ಗಳು. ನಿಮ್ಮ ಸುತ್ತಮುತ್ತ ನಿಮ್ಮ ಆಸೆಗಳನ್ನ ನೆನಪಿಸುವ ವಸ್ತುಗಳನ್ನ ಇಟ್ಕೊಳ್ಳಿ. ಅಂದ್ರೆ ವಿಷನ್ ಬೋರ್ಡ್, ಇನ್ಸ್ಪೈರಿಂಗ್ ಬುಕ್ಸ್ಗಳು, ಪಾಸಿಟಿವ್ ಕೋಟ್ಗಳು, ಖುಷಿಯ ಪಿಕ್ಚರ್ಗಳನ್ನ ನಿಮ್ಮ ಸುತ್ತಮುತ್ತಲ ಇಟ್ಕೊಳ್ಳಿ. ಬನ್ನಿ ನಿಮಗೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಸ್ಟೀವ್ ಹಾರ್ವೆ ಸರ್ಕಲ್. ಇದು ಪ್ರಪಂಚದ ಅತಿ ದೊಡ್ಡ ಹೋಸ್ಟ್ಗಳಲ್ಲಿ ಒಬ್ಬರಾದ ಸ್ಟೀವ್ ಹಾರ್ವೆ ತಮ್ಮ ಸಕ್ಸಸ್ಗೆ ದೊಡ್ಡ ರೀಸನ್ ಇದು ಅಂತ ಹೇಳ್ತಾರೆ. ಯಾವುದು? ನಾನು ನನ್ನನ್ನ ನನಗಿಂತ ದೊಡ್ಡ ಕನಸು ಕಾಣುವ ಜನರ ಜೊತೆ ಸುತ್ತುವರೆದಿದ್ದೆ, ಹಾಗಾಗಿನೇ ನನಗೆ ಸಕ್ಸಸ್ ಆಗಿ ಹೊರಹೊಮ್ಮೋಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಹಾಗೇನೆ ಇನ್ನೊಬ್ರು ಮೇರಿ ಕೋಂಡೋ ಅವರ ಸ್ಪೇಸ್ ಮ್ಯಾಜಿಕ್ ಅನ್ನ ನೋಡಿರ್ಬೋದು ನೀವು. ವಿಶ್ವವಿಖ್ಯಾತ ಡಿಕ್ಲಟರಿಂಗ್ ಎಕ್ಸ್ಪರ್ಟ್ ಮೇರಿ ಕೋಂಡೋ ಅವರು ಖುಷಿಯನ್ನ ಹುಟ್ಟು ಹಾಕುವ ವಸ್ತುಗಳನ್ನ ಮಾತ್ರ ಇಟ್ಕೊಂಡಿರೋದಾಗಿ ಹೇಳ್ತಾರೆ. ಅವರು ತಮ್ಮ ಕ್ಲೈಂಟ್ಸ್ಗೆ ಹೇಳಿಕೊಡೋದೇನೆಂದ್ರೆ, ನೀವು ಭೌತಿಕ ಸ್ಥಳಗಳನ್ನ ಕ್ಲೀನ್ ಮಾಡಿದಾಗ ನಿಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸ್ಪೇಸ್ ಕೂಡ ಕ್ಲೀನ್ ಆಗುತ್ತೆ. ಇದರಿಂದ ಅವರ ಲೈಫ್ ನಲ್ಲಿ ಅಪಾರ್ಚುನಿಟೀಸ್ ಹಾಗೆ ಸಮೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನ್ಯೂರೋ ಸೈನ್ಸ್ ಹೇಳೋ ಪ್ರಕಾರ ನಿಮ್ಮ ಬ್ರೈನ್ ನಲ್ಲಿ ಮಿರರ್ ನ್ಯೂರಾನ್ಗಳಿವೆ. ಅವು ನಿಮ್ಮ ಸುತ್ತಮುತ್ತಲಿನ ಜನರ ಫೀಲಿಂಗ್ಸ್ ಹಾಗೆ ಎನರ್ಜಿಯನ್ನ ಕಾಪಿ ಮಾಡುತ್ತೆ. ಅದಕ್ಕೆ ನೀವು ಹೈ ಎನರ್ಜಿ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಬ್ರೈನ್ ಅದೇ ಎನರ್ಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸ್ನೇಹಿತರೆ, ಈಗ ಒಂದು ನಿಮಿಷ ಯೋಚನೆ ಮಾಡಿ. ನಿಮ್ಮ ಸುತ್ತಮುತ್ತ ನಿಮ್ಮ ವೈಬ್ರೇಷನ್ ಅನ್ನ ಜಾಸ್ತಿ ಮಾಡೋರು ಯಾರು, ಅದನ್ನ ಕಡಿಮೆ ಮಾಡೋರು ಯಾರು? ಕಮೆಂಟ್ ಅಲ್ಲಿ ಬರೀರಿ, ಈ ವಾರ ನೀವು ಯಾವ ಹೈ ಎನರ್ಜಿಯ ವ್ಯಕ್ತಿಯ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ಅಂತ. ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನೇನನ್ನ ನೋಡಿದ್ವಿ? ನಿಮ್ಮ ಸುತ್ತಲೂ ಇರೋ ಅಟ್ಮಾಸ್ಫಿಯರ್ ನಿಮ್ಮ ವೈಬ್ರೇಷನ್ ಅನ್ನ ಡಿಸೈಡ್ ಮಾಡುತ್ತೆ. ಹೈ ವೈಬ್ರೇಷನ್ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮ ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡುತ್ತೆ ಅಂತ ನೋಡಿದ್ವಿ. ಭೌತಿಕ ಹಾಗೂ ಭಾವನಾತ್ಮಕ ಕ್ಲಟರ್ ಅನ್ನ ತೆಗೆದು ಹಾಕೋದ್ರಿಂದ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ನಿಮಗೆ ಈ ವಿಡಿಯೋ ಇನ್ಸ್ಪೈರಿಂಗ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವೆಲ್ಲರೂ ಸೇರಿ ಪ್ರತಿ ವಾರ ನಿಮ್ಮ ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡೋ ಕೆಲಸವನ್ನ ಕಂಟಿನ್ಯೂ ಮಾಡಬಹುದು. ಸ್ನೇಹಿತರೆ, ಭಾಗ 7ರಲ್ಲಿ ನಾವು ದಿ ಸೀಕ್ರೆಟ್ ಜರ್ನಿಯನ್ನ ಕಂಪ್ಲೀಟ್ ಮಾಡ್ತೀವಿ. ನೀವು ಆಕರ್ಷಣೆಯ ನಿಯಮವನ್ನ ಕಂಪ್ಲೀಟ್ ಆಗಿ ಅಳವಡಿಸ್ಕೊಂಡಾಗ ಲೈಫ್ ಅಲ್ಲಿ ಹೇಗೆ ಮ್ಯಾಜಿಕ್ ಆಗುತ್ತೆ ಅಂತ ನಾವು ನೋಡ್ತೀವಿ.
ಹಾಗೆ ನಾನ್ ನಿಮಗೆ ನಿಮ್ಮೊಳಗೆ ಬೆಂಕಿ ಹೊತ್ತಿಸೋ ಕೆಲವು ಸಕ್ಸಸ್ ಸ್ಟೋರಿಗಳನ್ನ ಹೇಳ್ತೀನಿ. ಅದಕ್ಕೆ ಡ್ರೀಮ್ ಆನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ. ಒನ್ ಬುಕ್, ಒನ್ ವೀಕ್, ಒನ್ ನ್ಯೂ ಪರ್ಸ್ಪೆಕ್ಟಿವ್. ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋಗಾಗಿ ಸ್ಟೇ ಟ್ಯೂನ್ಡ್. ಹ್ಯಾವ್ ಅ ನೈಸ್ ಡೇ. ನಮಸ್ಕಾರ. ನಾನು ಹೋಗಿ ಬರ್ತೀನಿ.